ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿದೆ. ಗುಪ್ತಚರ ಇಲಾಖೆಗೆ ಎಡಿಜಿಪಿ ಎಸ್ ರವಿ ನೇಮಕ ಆಗಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿಬಿಟ್ಟಿದೆ ಬಿಡಿ. ಗುಪ್ತಚರ ಇಲಾಖೆಗೆ ಎಡಿಜಿಪಿ ಎಸ್ ರವಿ ಅವರು ನೇಮಕ ಆಗಿರೋದು. ನೇಮಕಾತಿ ವಿಭಾಗದ ಹೆಚ್ಚುವರಿ ಅಧಿಕಾರ ಕೆವಿ ಶರತ್ ಚಂದ್ರ ಪಾಲಿಗೆ ವಾರ್ತಾ ಇಲಾಖೆಯ ನಿರ್ದೇಶಕರಾಗಿ ಹೇಮಂತ್ ನಿಂಬಾಳ್ಕರ್ ಮುಂದುವರಿಸಲಾಗಿದೆ. ಗುಪ್ತಚರ ಇಲಾಖೆಯಲ್ಲಿ ಹೆಚ್ಚುವರಿ ಅಧಿಕಾರ ನಿರ್ವಹಿಸುತ್ತಿದ್ದರು ನಿಂಬಾಳ್ಕರ್. ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ. ಕಮಿಷನರನ್ನೇ ಅಮಾನತು ಮಾಡಲಾಯಿತು ಬಿಡಿ. ಗುಪ್ತಚರ ಇಲಾಖೆಗೆ ಎಡಿಜಿಪಿ ಎಸ್ ರವಿ ಅವರನ್ನು ನೇಮಕ ಮಾಡಲಾಗಿದೆ. ನೇಮಕಾತಿ ವಿಭಾಗದ ಹೆಚ್ಚುವರಿ ಅಧಿಕಾರವನ್ನು ಕೆವಿ ಶರತ್ ಚಂದ್ರ ನೇಮಕ ಆಗಿದ್ದಾರೆ. ವಾರ್ತಾ ಇಲಾಖೆ ನಿರ್ದೇಶಕರಾಗಿ ಹೇಮಂತ್ ನಿಂಬಾಳ್ಕರ್ ಮುಂದುವರಿಸಲಾಗಿದೆ. ಗುಪ್ತಚರ ಇಲಾಖೆಯಲ್ಲಿ ಅವರು ಇದ್ದರು ನೋಡಿ. ನಿನ್ನೆಯಿಂದಲೂ ಕೂಡ ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ನಿರ್ಲಕ್ಷ್ಯವನ್ನು ವಹಿಸಿದ್ದಕ್ಕೆ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇತ್ತು. ಇಲ್ಲಿ ಪೊಲೀಸರದ್ದಾಗಿರ್ಬೋದು, ಸರ್ಕಾರದ್ದಾಗಿರಬಹುದು. ಆದರೆ ಪೊಲೀಸರಿಗೆ ಇಲ್ಲಿ ಶಿಕ್ಷೆಯನ್ನು ನೀಡಿರೋದು ನೋಡಿ. ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿಯನ್ನು ಮಾಡಿದ್ದಾರೆ. ನೂತನ ಎಡಿಜಿಪಿ ಆಗಿ ಎಸ್ ರವಿ ಅವರು ನೇಮಕ ಆಗಿದ್ದಾರೆ. ಜೊತೆಗೆ ಕೆವಿ ಶರತ್ ಚಂದ್ರ ಇದ್ದಾರೆ, IPS. ಅದಾದ ನಂತರ ಹೇಮಂತ್ ನಿಂಬಾಳ್ಕರ್. ಗುಪ್ತಚರ ಇಲಾಖೆಗೆ ಎಡಿಜಿಪಿ ಎಸ್ ರವಿ ಅವರನ್ನು ನೇಮಕ ಮಾಡಲಾಗಿದೆ. ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಗುಪ್ತಚರ ಇಲಾಖೆಗೆ ಎಡಿಜಿಪಿ ಆಗಿ ಎಸ್ ರವಿ ಅವರು ನೇಮಕ ಆಗಿದ್ದಾರೆ. ಇನ್ನು ನೇಮಕಾತಿ ವಿಭಾಗದ ಹೆಚ್ಚುವರಿ ಅಧಿಕಾರ ಕೆವಿ ಶರತ್ ಚಂದ್ರ ಅವರ ಪಾಲಿಗೆ ಸಿಕ್ಕಿದೆ. ಕೆವಿ ಶರತ್ ಚಂದ್ರ ಸೆಂಟರ್ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅವರೇ ಕೆವಿ ಶರತ್ ಚಂದ್ರ. ಇನ್ನು ವಾರ್ತಾ ಇಲಾಖೆ ನಿರ್ದೇಶಕರಾಗಿ ಹೇಮಂತ್ ನಿಂಬಾಳ್ಕರ್ ಅವರನ್ನು ಮುಂದುವರಿಕೆ ಮಾಡಲಾಗಿದೆ.